ನೋಡ್ರಿ ನಾ ಇವಾಗ ಕೆಲಸದಿಂದ ಬಂದೆ. ಹಿರಿ ಜೀವ ನೋಡ್ರಿ, ಏನಾದರೂ ಸುಮ್ಮನೆ ಕುಂದ್ರೋದಿಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಮನೇಲಿ ಹಿರಿಯರು ಇರ್ಬೇಕಂತ ಇದಕ್ಕೆ ಅಂತಾರೇನೋ, ಎಲ್ಲನೂ ಹೇಳೋದಕ್ಕೆ ಮಾಡೋದಕ್ಕೆ ಕೇಳೋದಕ್ಕೆ. ನಾನು ಕೆಲ್ಸಕ್ಕೆ ಹೋಗಿ ಜಸ್ಟ್ ಬಂದು ನನ್ನ ಕಾಲು ಕೂಡ ತೊಳ್ಕೊಂಡಿಲ್ಲ, ಹಂಗೆ ಬಂದು ಕೂತಿದ್ದೀನಿ ನೋಡಿ. ಹೆಂಗೆ ಹುರಿದಿರಲ್ಲ, ಎದಕ್ಕೆ ಹುರಿತೀರಿ? ಚಟ್ನಿ ಕುಟ್ಟಾಕ. ಓಹೋ, ಮಗನ ತಲೆಕ. ಹಾಂ, ಶೇಂಗಾ ನೋಡಿ, ಅಲ್ಲಿ ಇಲ್ಲಿ ಶೇಂಗಾ ಭಾಳ ವ್ಯತ್ಯಾಸ ನೋಡು. ಶೇಂಗಾದಾಗ ಭಾಳ ವ್ಯತ್ಯಾಸ ಒಂದೆ ಕೈ ನೋಡು, ಒಡೆದೋಗ್ಯವ ಎಲ್ಲ ಚಳಿ. ಏಟದು ಚಹಾ ಕುಡಿಯಂಬರ್ರಿ ಎಲ್ಲರೂ. ಚಹಾ ಕುಡಿಯೋಣ, ಕೈ ಕಾಲು ಮುಖ ತೊಳ್ಕೊಂಡು ಟೀ ಮಾಡ್ತಾಯಿದ್ದೀನಿ. ಟೀ ಮಾಡಾಯ್ತು, ಕುಡಿಯೋಣ ಬರ್ರಿ. ಇನ್ನು ಬಟ್ಟೆ ಹೋಗ್ಬೇಕು. ನಮ್ಮ ಅತ್ತೆ ಅರ್ಧ ಕೆಲಸ ಮಾಡ್ಯಾಳ ನೋಡ್ರಿ. ಬರೋಟಿಗೆ ಪಾತ್ರೆ ಬಾಂಡೆ ತೊಳೆದಾಳ, ಕಸ ಹೊಡೆದಾಳ, ಮತ್ತು ಶೇಂಗಾದ ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ಯಾಳ. ಅದಕ್ಕೆ ಅಂತಾರೆ ನೋಡ್ರಿ, ಹಿರಿಯರು ಇದ್ರೆ ಮನೆ ಚಂದ ಅಂತ. ಅದೇನೋ ಅಂತಾರಲ್ಲ, ಕತ್ತಿ ಅಂತ ಅತ್ತಿ ಇರ್ಬೇಕಂತ, ನಾಯಿ ಅಂತ ತಾಯಿ ಇರ್ಬೇಕಂತ. ಸುಳ್ಳಲ್ರಿ ಇದು, ಗಾದೆ ಮತ್ತು ನಿಜನೇ ನೋಡ್ರಿ. ನಮ್ಮ ಅತ್ತಿ ತಾಳಿಪಟ್ಟಿ ಏನಂತಾರಮ್ಮ ಇದಕ್ಕೆ? ಸಂಡಿಗೆ. ಸಂಡಿಗೆ ಅಂತ ನಮ್ಮ ಕಡೆಗೆ ಅಂತ ತಾಳಿಪಟ್ಟ ಅಂತಂತಾರೆ. ಅವ್ರ ಕೈಯಿಂದ ನಾದಿ ನಾನು ಸಂಡಿಗೆ ಮಾಡಿಕೊಡ್ತೀನಿ ನೋಡ್ರಿ. ಒಬ್ಬರ ಕೈ ಅಡುಗೆ ರುಚಿ ಇರುತ್ತೆ. ನಾನು ಮಾಡಿ ಕೈ ಅಡುಗೆ ರುಚಿ ತಿಂದು ಬೇಜಾರಾಗಿ ಇವತ್ತು ನಮ್ಮ ಅತ್ತೆ ಕೈ ಅಡುಗೆ ಊಟ ಮಾಡ್ಬೇಕಂತ ಆಸೆ ಪಟ್ಟಿದ್ದೀನಿ. ಜೋಳದ ನುಚ್ಚು ನೋಡ್ರಿ, ಜೋಳದ ನುಚ್ಚು, ಮಜ್ಜಿಗೆ, ತಾಳಿಪಟ್ಟು, ಆಮೇಲೆ ಚಟ್ನಿ, ಶೇಂಗಾ ಪುಡಿ ರೀ. ಶೇಂಗಾ ಪುಡಿ ಮಾಡೋಕ್ಕೆ ಈ ಥರ ಕೆಂಪು ಹುರ್ಕೊಬೇಕು. ಬೆಳ್ಳುಳ್ಳಿ ಹಾಕ್ಬೇಕು ನೋಡ್ರಿ. ಇದಕ್ಕೆ ಸ್ಪೂನು ಇಲ್ಲ 3 ಸ್ಪೂನು ಖಾರ ಪುಡಿ ಹಾಕ್ಕೊಳ್ರಿ. ಕರಿಬೇವು ಹಾಕಿ ಇವಾಗ ರುಬ್ಕೊಂಬರ್ತೀನಿ. ಚಟ್ನಿ ರೆಡಿ ಆಯ್ತು ನೋಡ್ರಿ. ಊಟ ಮಾಡೋಣ ಬನ್ರಿ. ಚಿತ್ರಾನ್ನ ಬಡಿಸ್ತದ್ರಿ ಮಗ ತಾಯಿಗೆ. ನಮಗೆ ಯಾರು ಬಡಿಸೋರು ಇಲ್ಲ, ತಟ್ಟೆನೂ ಇಲ್ಲ ಫ್ರೆಂಡ್ ನೋಡ್ರಿ. ಹಿಂಗಿದೆ, ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ತಮಾಷೆ. ಹಾಗೆ ನಾನು ನುಚ್ಚು ಮಜ್ಜಿಗೆ ಉಣ್ತೀನಿ. ನುಚ್ಚು ಮಜ್ಜಿಗೆ ನನಗೆ ಜಾಸ್ತಿ ದಿನ ಆಗಿತ್ತು ನುಚ್ಚು ಮಜ್ಜಿಗೆ ಊಟ ಮಾಡ್ದೇನೆ. ಅದಕ್ಕೆ ನುಚ್ಚು ಮಜ್ಜಿಗೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಹಾಕಿ. ಥರ ನುಚ್ಚು ಮಜ್ಜಿಗೆ ಯಾರು ಉಂಡಿದಿರೋ ಅವ್ರು ಕಮೆಂಟ್ ಹಾಕಿ. ನಾವಂತೂ ನಮ್ಮ ಅಮ್ಮವ್ರು ಮಾಡ್ಕೊಡ್ತೀರ ಅವಾಗ. ಇದ್ರ ಬೆಳ್ಳುಳ್ಳಿ ಹಾಕ್ತಾರಲ್ಲ, ಸೂಪರ್. ತಂಪು ದೇಹಕ್ಕೆ. ಕರೆಕ್ಟಾಗೈತಿ, ದೇಹಕ್ಕೂ ತಂಪು. ಡಯಟ್ ಯಾರು ದಪ್ಪ ಇದ್ದಾರೆ ಸಣ್ಣ ಆಗೋಕ್ಕೂ ಒಳ್ಳೆಯದು ಊಟ ಇದು. ನನಗೆ ಕರೆಕ್ಟ್ ಊಟ ಇದು. ಹೌದು, ಈ ಥರ ನುಚ್ಚು ಎಲ್ಲಿ ಸಿಗ್ತದ್ರಿ? ಶಿರಟ್ಟಿ ಫಕೀರ್ ಸ್ವಾಮಿ ಮಠ. ನಾವು ತಿಂದಿರಲ್ಲಿ ಮಸ್ತ್ ಇರ್ತದೆ ಅಲ್ಲಿ. ನುಚ್ಚು ಮಜ್ಜಿಗೆ ಮತ್ತಂದ್ರೆ ಸಾಂಬಾರು ಅದು ಭಾರಿ ಅದ. ಮಟನು ದೊಡ್ಡದದ ಅಲ್ಲಿ. ಖಾಲಿನೇ ಮಾಡಿದ ಜಲ್ದಿ. ಇನ್ನು ಮ್ಯಾಲ ಬ್ಯಾಸಿಗೆ ಬರ್ತದ, ನುಚ್ಚು ಮಜ್ಜಿಗೆ ಉಣ್ಬೇಕು, ಚಂದ ಹೊಟ್ಟೆ ಶಾವ. ಯಾರಿಗೆ ಹೇಳತ್ತೀನಿ? ಎಲ್ಲರಿಗೆ. ಫ್ರೆಂಡಿಗೆ ಹೇಳತ್ತೀನಿ ರೀ. ಎಲ್ಲ ಯೂಟ್ಯೂಬ್ ಚಾನಲ್. ಮತ್ತು ಹಂಗೆ ನಮ್ಮ ಅಕ್ಕ ತಂಗಿಯರಿಗೆ ಅಂತ ಹೇಳಬೇಕು. ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಅಣ್ಣ ತಮ್ಮದಿರಿಗೆ